ಸವಾಲು ಬಂದು ನಿಂತದೆ ಇವತ್ತು. ವಿರೋಧ ಪಕ್ಷಗಳಂತ ನಿಶ್ಚಿತವಾಗಿ ವಿರೋಧ ಮಾಡ್ತಾರೆ. ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಹೆಂಗೆ ಅದನ್ನು ಹಿಂಸರಿಸಿದ್ರು, ಕಾಂತರಾಜ್ ವರದಿ ಆಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಅವರ ವರದಿ ಆಗಿರ್ಬೋದು, ಅದೇನು ಟೀಕಾ ಮಾಡಿ ಅಂತಿಂದ ಮಾಡಿ ದಂಡಿಗೆ ಹೆಚ್ಚಿದ್ರು. ಇದು ಸಹಿತ ಹಂಗೆ ಆಗ್ಬೋದು. 90 ದಿನದಲ್ಲೇ ನದಿ ಸದ್ದಂತ ನಿಮಗೆ ಗೊತ್ತಿದ್ದ ವಿಷಯ ಅದ. ಶಾಲೆಗಳು ಸ್ಟಾರ್ಟ್ ಇದ್ದಾವೆ, ಮಾಡೋರು ಯಾರು ಸರ್ವೆ ಏನು ಹೊಸದಾಗಿ ಆಗುವಂಥದ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಈಗಾಗಲೇ ಕಾಯ್ದೆನೂ ಅದ ಆ ವಿಷಯದಲ್ಲೇ. ಸಮೀಕ್ಷೆ ನಡೆಸಿ 10 ವರ್ಷಗಳ ಕಳೆದಿದ್ದರೆ ಹೊಸ ಸಮೀಕ್ಷೆ ನಡೆಸಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995 ಸೆಕ್ಷನ್ 11(2) ಸ್ಪಷ್ಟವಾಗಿ ಹೇಳಿದ. ಈ ಕಾನೂನಕ್ಕೆ 10 ವರ್ಷ ಆದರೂ ಮಾಡಬೇಕಂತೆ. ಈ ಕಾಯ್ದೆ ತಿದ್ದುಪಡಿ ಮಸೂದೆ 2014 ಸೆಕ್ಷನ್ 11 ಕಲಂ 1ರಂತೆ ಸಮೀಕ್ಷೆ ನಡೆಸಿ 10 ವರ್ಷಗಳ ಅವಧಿ ಮುಗಿದರೆ ಆ ಬಳಿಕ ಬರುವ ಪ್ರತಿ 10 ವರ್ಷಗಳು ಮುಕ್ತಾಯವಾದಾಗ ಹಿಂದುಳಿದ ವರ್ಗವಾಗಿ ಉಳಿಯದೇ ಇರುವ ಜಾತಿಯನ್ನು ಪಟ್ಟಿನ ತೆಗೆಯಬಹುದು ಅಥವಾ ಆ ಪಟ್ಟಿಯಲ್ಲಿ ಸೇರಿಸಬಹುದು. ಅಂದರೆ ಕ್ಲಿಯರ್ ಕಟ್ ಇದ್ದಿದ್ರಾಗ ಈಗ ಮಾಡೋಕ್ಕೆ ಸರಿ ಇದೆ ಅಂದರೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ 10 ವರ್ಷ ಆಗ್ಯದ, ಈಗ ನೀವು ಮಾಡಿರೋ ಅಡ್ಡಿ ಇಲ್ಲ ಅನ್ನೋದು ಒಂದು ಕ್ಲಿಯರ್ ಅದ.